ರಾಜ್ಯ ರಾಜಕೀಯದಲ್ಲಿ ಕುರ್ಚಿ ಕದನ ರಂಗೇರಿದೆ. ನೀ ಕೊಡೆ ನಾ ಬಿಡೆ ಅನ್ನೋ ಪರಿಸ್ಥಿತಿನಲ್ಲಿ ಹಗ್ಗಜಗ್ಗಾಟ ಇನ್ನಷ್ಟು ಹೆಚ್ಚಿನ ಜಿದ್ದಾಜಿದ್ದಿನಿಂದ ನಡೀತಾ ಇದೆ. ನವೆಂಬರ್ ಸಂಗ್ರಾಮ ರಂಗೇರಿದೆ. ಸಿಎಂ ಡಿಸಿಎಂ ಬಣಗಳ ಮೆಗಾ ಫೈಟ್ ಮುಂದುವರೆದಿದೆ. ಒಂದು ರೀತಿ ಪೀಕ್ ಹೋಗಿದೆ ಅಂತ ಹೇಳ್ಬೋದು. ದೆಹಲಿ ನಾಯಕರಿಗೆ ಈ ನೀ ಕೊಡೆ ನಾ ಬಿಡೆ ಹೋರಾಟ ಇದೆಯಲ್ಲ, ಇದು ಬಿಸಿ ತುಪ್ಪವಾಗಿದೆ. ಯಾರನ್ನೂ ಬಿಡಕ್ಕಾಗಲ್ಲ. ಖರ್ಗೆ ಎದುರು ಡಿಕೆಶಿ ಬೆಂಬಲಿಗರು ಹಕ್ಕೊತ್ತಾಯವನ್ನ ಮಂಡಿಸಿದ್ದಾರೆ. ಡಿಕೆಶಿ ಬಣದ ನಡೆ ಬೆನ್ನಲ್ಲೇ ಸಿಎಂ ಟೀಮ್ ಕೂಡ ಚೆಕ್ ಮೇಟ್ ಇಟ್ಟಿದೆ. ಇವರೇನು ಸುಮ್ಮನೆ ಕೂತಿಲ್ಲ, ಎಲ್ಲರೂ ಸೀನಿಯರ್ಸ್ ಇದ್ದಾರೆ, ಎಲ್ಲರೂ ರಾಜಕಾರಣದಲ್ಲಿ ಪಳಗಿದಂತವರು. ಸೊ ಡಿನ್ನರ್ ಮೀಟಿಂಗ್ ಸೇರಿದ್ದರು ಸಿಎಂ ಆಪ್ತ ಸಚಿವರು, ಶಾಸಕರು. ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಡಿನ್ನರ್ ಮೀಟಿಂಗ್ ಮಾಡಿ ಲೆಕ್ಕಾಚಾರಗಳನ್ನು ಹಾಕಿದ್ದಾರೆ. ಹಾಗಾದ್ರೆ ಎರಡೂ ಬಣಗಳಲ್ಲಿ ನಡೆದಿರುವ ಲೆಕ್ಕಾಚಾರಗಳು ಏನೇನು ಅನ್ನುವಂಥ ಪ್ರಶ್ನೆ. ಸಿದ್ದರಾಮಯ್ಯ ಬಣದ ತಂತ್ರ. ಹಿರಿಯ ಸಚಿವರು, ಶಾಸಕರು ಸಿದ್ದರಾಮಯ್ಯ ಬೆನ್ನಿಗೆ ನಿಂತಿದ್ದಾರೆ. ಅವರ ಬಲವಾಗಿ ಅವರ ಬೆನ್ನಿಗೆ ನಿಲ್ಲೋದು, ಶಾಸಕರನ್ನ ವಿಶ್ವಾಸದಲ್ಲಿ ಇಟ್ಕೊಂಡಿರೋದು. ಸಿದ್ದರಾಮಯ್ಯ ಅವರ ಸ್ಟ್ರಾಂಗೆಸ್ಟ್ ಪಾಯಿಂಟ್ ಏನು ಅಂತಂದ್ರೆ ಶಾಸಕರನ್ನ ಅವರು ಗಟ್ಟಿಯಾಗಿ ಹಿಡಿದಿಟ್ಕೊಂಡಿದ್ದಾರೆ. ಸಂಖ್ಯಾಬಲ ಸಿದ್ದರಾಮಯ್ಯನವರ ಜೊತೆ ಬಹಳ ಜಾಸ್ತಿ ಇದೆ. ಹೈಕಮಾಂಡ್ ನಾಯಕರಿಗೆ ಇದನ್ನ ಮನವರಿಕೆ ಮಾಡಿಕೊಡುವಂತದ್ದು. ಇನ್ನು ಮತದಾನ ಮಾಡೋ ಪ್ರಸಂಗ ಬಂದ್ರೆ ಗುಪ್ತ ಮತದಾನ, ಗೌಪ್ಯ ಮತದಾನ ನಡೆದರೆ ಶಾಸಕರು ಮುಕ್ತವಾಗಿ ಮತ ಹಾಕ್ತಾರೆ. ಕೆಲ ಶಾಸಕರು ರಾಜಕೀಯ ಭವಿಷ್ಯಕ್ಕಾಗಿ ಹಿಂದೇಟು ಹಾಕ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಂತಹ ಶಾಸಕರಿಗೆ ಗೌಪ್ಯ ಮತದಾನ ಅನಿವಾರ್ಯ ಆಗುತ್ತೆ. ಒಂದೊಮ್ಮೆ ಬದಲಾವಣೆ ಬಂದ್ರೆ ದಲಿತ ಸಿಎಂ ಕೂಗು ಜೋರಾಗುತ್ತೆ. ಬದಲಾವಣೆ ಇಲ್ಲ ಅಂತಾದ್ರೆ ಹೆಚ್ಚುವರಿ ಡಿಸಿಎಂ ಹುದ್ದೆ ಕೊಡಿ, ನಮ್ಮವರಿಗೆ ಇನ್ನೊಂದು ಡಿಸಿಎಂ ಹುದ್ದೆ ಕೊಡಿ ಅಂತ ಆಗುತ್ತೆ. ಡಿಕೆ ಶಿವಕುಮಾರ್ ಅವರನ್ನ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿ ಅಂತ ಆಗತ್ತೆ. ಒಟ್ಟಿನಲ್ಲಿ ಹಗ್ಗಜಗ್ಗಾಟ ಮುಂದುವರಿಯುತ್ತೆ. ಸಿಎಂ ಆಯ್ಕೆ ಸಂದರ್ಭದಲ್ಲೂ ಕೂಡ ಶಾಸಕರಿಂದ ಮತದಾನಕ್ಕೆ ತಯಾರಿ. ಹಿರಿಯ ಸಚಿವರು, ಶಾಸಕರು ಸಿದ್ದರಾಮಯ್ಯ ಬೆನ್ನಿಗೆ ಬಹಳ ಬಲವಾಗಿ ನಿಂತಿದ್ದಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಬಸವರಾಜ್ ಕನೆಕ್ಟೆಡ್ ಇದ್ದಾರೆ. ಬಸವರಾಜ್, ಇದೀಗ ಸಿಎಂ ಬಣದಿಂದಲೂ ಕೂಡ ಬಹಳ ಸ್ಪಷ್ಟವಾದ ಸ್ಟ್ರಾಟಜಿ ಇದೆ. ಹಾಗಂತ ಡಿಸಿಎಂ ಬಣ ಕೂಡ ನಾವೇನ್ ಕಮ್ಮಿ ಇಲ್ಲ, ನಾವು ಬಿಟ್ಕೊಡೋದು ಇಲ್ಲ ಅಂತ ಕೂತಿದ್ದಾರೆ. ಎರಡೂ ಬಣಗಳ ಸ್ಟ್ರಾಟಜಿ ಏನು? ಈಗ ಹೈಕಮಾಂಡ್ಗೆ ಇರತಕ್ಕಂಥ ಆಯ್ಕೆಗಳೇನು, ಏನಾಗಬಹುದು? ಖಂಡಿತ ಶ್ರೀಲಕ್ಷ್ಮಿ, ಒಂದ್ ಕಡೆ ಡಿಕೆ ಶಿವಕುಮಾರ್ ಅವರ ಬಣ ಈಗ ತಂತ್ರವನ್ನ ಹೆಣಿತಾ ಇದ್ದಾರೆ. ಅದಕ್ಕೆ ಪ್ರತಿ ತಂತ್ರವನ್ನ ಸಿದ್ದರಾಮಯ್ಯ ಅವರ ಬಣ ಕೂಡ ಹೆಣಿಲೇಬೇಕಾಗಿದೆ. ಯಾಕಂದ್ರೆ ಈಗಾಗಲೇ ಸಿದ್ದರಾಮಯ್ಯ ಅವರ ಬಣ ಬಹಳ ದಿನಗಳಿಂದಲೂ ಕೂಡ ಆಕ್ಟಿವ್ ಆಗಿತ್ತು. ಆಗಾಗ ಡಿನ್ನರ್ ಮೀಟಿಂಗ್ ಗಳ ಮಾಡುವ ಮೂಲಕ ಯಾವುದೇ ಕಾರಣಕ್ಕೂ ಅಧಿಕಾರ ಹಂಚಿಕೆ ಆಗಬಾರದು, ಅಧಿಕಾರ ಹಂಚಿಕೆ ಸೂತ್ರ ಇಲ್ಲ, ಸಿದ್ದರಾಮಯ್ಯ ಅವರೇ ಸಿಎಂ ಆಗಿ ಮುಂದುವರಿಬೇಕು ಅನ್ನುವಂಥದ್ದು ಪದೇ ಪದೇ ಹೇಳ್ತಾನೆ ಬರ್ತಾ ಇದ್ರು. ಒಂದು ವೇಳೆ ಹಾಗೆ ಅಧಿಕಾರ ಹಂಚಿಕೆ ಏನಾದ್ರೂ ಇದ್ರೆ ಅದು ಶಾಸಕರ ಮೂಲಕವೇ ಆಗ್ಬೇಕು ಹೊರತು ಹೈಕಮಾಂಡ್ ಅದನ್ನು ನಿರ್ಧರಿಸಬಾರದು, ಶಾಸಕಾಂಗ ಪಕ್ಷದ ಸಭೆಯಲ್ಲೇ ಕರಿಬೇಕು ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಅವರು ಪ್ರಯತ್ನವನ್ನು ಮಾಡ್ಕೊಂಡು ಬರ್ತಾ ಇದ್ರು. ಆದ್ರೆ ನಿನ್ನೆಯಿಂದ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಣದ ಶಾಸಕರು ದೆಹಲಿಗೆ ಹೋಗಿ ನಿಯೋಗ ಒಂದು ಹೈಕಮಾಂಡ್ ಭೇಟಿಗೆ ಯಾವಾಗ ರಣತಂತ್ರವನ್ನು ಹೆಣಿತೋ, ಈಗ ಸಿದ್ದರಾಮಯ್ಯ ಅವರ ಬಣ ಕೂಡ ಆಕ್ಟಿವ್ ಆಗಿದೆ. ನಿನ್ನೆ ಡಿನ್ನರ್ ಮೀಟಿಂಗ್ ಮಾಡುವ ಮೂಲಕ ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ಒಂದಷ್ಟು ರಣತಂತ್ರವನ್ನು ಹೆಣಿದ್ದಾರೆ ಅನ್ನುವಂಥ ಮಾಹಿತಿಗಳು. ಬಹಳ ಪ್ರಮುಖವಾಗಿ ಸಿದ್ದರಾಮಯ್ಯ ಅವರನ್ನ ಕುರ್ಚಿಯಿಂದ ಇಳಿಸಲೇಬೇಕನ್ನುವಂಥದ್ದು. ದಲಿತ ಸಿಎಂ ಕೂಗನ್ನ ಜೋರಾಗಿ ಎತ್ತಬೇಕು, ನಾವು ದಲಿತ ಸಿಎಂ ಕೂಗಿಗೆ ಬಲ ತುಂಬಬೇಕನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ಆಗಿದೆ ಅನ್ನುವಂಥದ್ದು. ಮೊದಲನೇದಾಗಿ ಸಿದ್ದರಾಮಯ್ಯ ಅವರೇ ಮುಂದುವರಿಬೇಕು, ಯಾವುದೇ ಕಾರಣಕ್ಕೂ ಅಧಿಕಾರ ಹಂಚಿಕೆ ಇಲ್ಲ ಅನ್ನುವಂಥದ್ದು ಅವರ ಚರ್ಚೆ. ಇಲ್ಲ, ಅಧಿಕಾರ ಹಂಚಿಕೆ ಇದೆ, ಚರ್ಚೆ ಬದಲಾವಣೆ ಮಾಡೋಣ ಅನ್ನುವಂಥದ್ದು. ಅದು ಕೂಡ ಶಾಸಕ ಪಕ್ಷದ ಸಭೆ ಮೂಲಕವೇ ಆಗ್ಬೇಕನ್ನುವಂತ ಒಂದು ಸಂದೇಶವನ್ನು ರವಾನಿಸುವ ನಿಟ್ಟಿನಲ್ಲಿ ಮತ್ತು ನಿನ್ನೆ ಈಗ ನಡೀತಿರತಕ್ಕಂಥ ರಾಜ್ಯ ರಾಜಕೀಯದ ಒಂದಷ್ಟು ಬೆಳವಣಿಗೆಗಳ ಕುರಿತು ಸಚಿವರು ಗಂಭೀರವಾಗಿ ಚರ್ಚೆ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಯಾವ ದಿಕ್ಕಿಗೆ ಈ ಒಂದು ಬೆಳವಣಿಗೆಗಳು ಹೋಗಬಹುದು ಅನ್ನುವಂಥ ಲೆಕ್ಕಾಚಾರವನ್ನು ಕೂಡ ಕೂತು ಸಚಿವರು ಲೆಕ್ಕ ಹಾಕಿದ್ದಾರೆ ಅನ್ನುವಂಥದ್ದು. ಅದರ ಜೊತೆಗೆ ಡಿಕೆ ಶಿವಕುಮಾರ್ ಅವರ ಬಣಕ್ಕೆ ಇನ್ನಷ್ಟು ಶಾಸಕರು ಏನಾದ್ರು ಸೇರ್ಕೊಳ್ತಾರ ಅನ್ನುವಂಥದ್ದು ಕೂಡ ಚರ್ಚೆ ಆಗಿರ್ತಕ್ಕಂಥದ್ದು. ಹೊಸದಾಗಿ ಯಾರಾದ್ರೂ ಶಾಸಕರು ಸೇರ್ಕೊಳ್ತಾರೆ ಅನ್ನುವಂಥದ್ದು ಅಥವಾ ಸೇರ್ಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಇದ್ರೆ ಅದನ್ನ ತಡೆಯುವಂತ ಕೆಲಸ ಆಗಬೇಕು. ಯಾಕಂದ್ರೆ ಸಂಖ್ಯಾಬಲ. ಆಲ್ ರೈಟ್. ಥ್ಯಾಂಕ್ ಯು ಬಸವರಾಜ್. ರಾಜ್ಯ ರಾಜಕೀಯದಲ್ಲಿ ಕುರ್ಚಿ ಕದನ ರಂಗೇರಿದೆ. ನೀ ಕೊಡೆ ನಾ ಬಿಡೆ ಅನ್ನೋ ಪರಿಸ್ಥಿತಿನಲ್ಲಿ ಹಗ್ಗಜಗ್ಗಾಟ ಇನ್ನಷ್ಟು ಹೆಚ್ಚಿನ ಜಿದ್ದಾಜಿದ್ದಿನಿಂದ ನಡೀತಾ ಇದೆ. ನವೆಂಬರ್ ಸಂಗ್ರಾಮ ರಂಗೇರಿದೆ. ಸಿಎಂ ಡಿಸಿಎಂ ಬಣಗಳ ಮೆಗಾ ಫೈಟ್ ಮುಂದುವರೆದಿದೆ. ಒಂದು ರೀತಿ ಪೀಕ್ ಹೋಗಿದೆ ಅಂತ ಹೇಳ್ಬೋದು. ದೆಹಲಿ ನಾಯಕರಿಗೆ ಈ ನೀ ಕೊಡೆ ನಾ ಬಿಡೆ ಹೋರಾಟ ಇದೆಯಲ್ಲ, ಇದು ಬಿಸಿ ತುಪ್ಪವಾಗಿದೆ. ಯಾರನ್ನೂ ಬಿಡಕ್ಕಾಗಲ್ಲ. ಖರ್ಗೆ ಎದುರು ಡಿಕೆಶಿ ಬೆಂಬಲಿಗರು ಹಕ್ಕೊತ್ತಾಯವನ್ನ ಮಂಡಿಸಿದ್ದಾರೆ. ಡಿಕೆಶಿ ಬಣದ ನಡೆ ಬೆನ್ನಲ್ಲೇ ಸಿಎಂ ಟೀಮ್ ಕೂಡ ಚೆಕ್ ಮೇಟ್ ಇಟ್ಟಿದೆ. ಇವರೇನು ಸುಮ್ಮನೆ ಕೂತಿಲ್ಲ, ಎಲ್ಲರೂ ಸೀನಿಯರ್ಸ್ ಇದ್ದಾರೆ, ಎಲ್ಲರೂ ರಾಜಕಾರಣದಲ್ಲಿ ಪಳಗಿದಂತವರು.
ಸೊ ಡಿನ್ನರ್ ಮೀಟಿಂಗ್ ಸೇರಿದ್ದರು ಸಿಎಂ ಆಪ್ತ ಸಚಿವರು ಶಾಸಕರು. ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಡಿನ್ನರ್ ಮೀಟಿಂಗ್ ಮಾಡಿ ಲೆಕ್ಕಾಚಾರಗಳನ್ನು ಹಾಕಿದ್ದಾರೆ. ಹಾಗಾದ್ರೆ ಎರಡೂ ಬಣಗಳಲ್ಲಿ ನಡೆದಿರುವ ಲೆಕ್ಕಾಚಾರಗಳು ಏನೇನು ಅನ್ನುವಂಥ ಪ್ರಶ್ನೆ. ಸಿದ್ದರಾಮಯ್ಯ ಬಣದ ತಂತ್ರ, ಹಿರಿಯ ಸಚಿವರು ಶಾಸಕರು ಸಿದ್ದರಾಮಯ್ಯ ಬೆನ್ನಿಗೆ ನಿಂತಿದ್ದಾರೆ. ಅವರ ಬಲವಾಗಿ ಅವರ ಬೆನ್ನಿಗೆ ನಿಲ್ಲೋದು, ಶಾಸಕರನ್ನ ವಿಶ್ವಾಸದಲ್ಲಿ ಇಟ್ಕೊಂಡಿರೋದು. ಸಿದ್ದರಾಮಯ್ಯ ಅವರ ಸ್ಟ್ರಾಂಗೆಸ್ಟ್ ಪಾಯಿಂಟ್ ಏನು ಅಂತಂದ್ರೆ ಶಾಸಕರನ್ನ ಅವರು ಗಟ್ಟಿಯಾಗಿ ಹಿಡಿದಿಟ್ಕೊಂಡಿದ್ದಾರೆ. ಸಂಖ್ಯಾಬಲ ಸಿದ್ದರಾಮಯ್ಯನವರ ಜೊತೆ ಬಹಳ ಜಾಸ್ತಿ ಇದೆ. ಹೈಕಮಾಂಡ್ ನಾಯಕರಿಗೆ ಇದನ್ನ ಮನವರಿಕೆ ಮಾಡಿಕೊಡುವಂತದ್ದು. ಇನ್ನು ಮತದಾನ ಮಾಡೋ ಪ್ರಸಂಗ ಬಂದ್ರೆ ಗುಪ್ತ ಮತದಾನ, ಗೌಪ್ಯ ಮತದಾನ ನಡೆದರೆ ಶಾಸಕರು ಮುಕ್ತವಾಗಿ ಮತ ಹಾಕ್ತಾರೆ. ಕೆಲ ಶಾಸಕರು ರಾಜಕೀಯ ಭವಿಷ್ಯಕ್ಕಾಗಿ ಹಿಂದೇಟು ಹಾಕ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಂತಹ ಶಾಸಕರಿಗೆ ಗೌಪ್ಯ ಮತದಾನ ಅನಿವಾರ್ಯ ಆಗುತ್ತೆ. ಒಂದೊಮ್ಮೆ ಬದಲಾವಣೆ ಬಂದ್ರೆ ದಲಿತ ಸಿಎಂ ಕೂಗು ಜೋರಾಗುತ್ತೆ. ಬದಲಾವಣೆ ಇಲ್ಲ ಅಂತಾದ್ರೆ ಹೆಚ್ಚುವರಿ ಡಿಸಿಎಂ ಹುದ್ದೆ ಕೊಡಿ, ನಮ್ಮವರಿಗೆ ಇನ್ನೊಂದು ಡಿಸಿಎಂ ಹುದ್ದೆ ಕೊಡಿ ಅಂತ ಆಗುತ್ತೆ. ಡಿಕೆ ಶಿವಕುಮಾರ್ ಅವರನ್ನ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿ ಅಂತ ಆಗತ್ತೆ. ಒಟ್ಟಿನಲ್ಲಿ ಹಗ್ಗ ಜಗ್ಗಾಟ ಮುಂದುವರಿಯುತ್ತೆ. ಸಿಎಂ ಆಯ್ಕೆ ಸಂದರ್ಭದಲ್ಲೂ ಕೂಡ ಶಾಸಕರಿಂದ ಮತದಾನಕ್ಕೆ ತಯಾರಿ. ಹಿರಿಯ ಸಚಿವರು ಶಾಸಕರು ಸಿದ್ದರಾಮಯ್ಯ ಬೆನ್ನಿಗೆ ಬಹಳ ಬಲವಾಗಿ ನಿಂತಿದ್ದಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಬಸವರಾಜ್ ಕನೆಕ್ಟೆಡ್ ಇದ್ದಾರೆ. ಬಸವರಾಜ್, ಇದೀಗ ಸಿಎಂ ಬಣದಿಂದಲೂ ಕೂಡ ಬಹಳ ಸ್ಪಷ್ಟವಾದ ಸ್ಟ್ರಾಟಜಿ ಇದೆ. ಹಾಗಂತ ಡಿಸಿಎಂ ಬಣ ಕೂಡ ನಾವೇನ್ ಕಮ್ಮಿ ಇಲ್ಲ, ನಾವು ಬಿಟ್ಕೊಡೋದು ಇಲ್ಲ ಅಂತ ಕೂತಿದ್ದಾರೆ. ಎರಡೂ ಬಣಗಳ ಸ್ಟ್ರಾಟಜಿ ಏನು, ಈಗ ಹೈಕಮಾಂಡ್ಗೆ ಇರತಕ್ಕಂಥ ಆಯ್ಕೆಗಳೇನು, ಏನಾಗಬಹುದು? ಖಂಡಿತ ಶ್ರೀಲಕ್ಷ್ಮಿ, ಒಂದ್ ಕಡೆ ಡಿಕೆ ಶಿವಕುಮಾರ್ ಅವರ ಬಣ ಈಗ ತಂತ್ರವನ್ನ ಹೆಣಿತಾ ಇದ್ರೆ ಅದಕ್ಕೆ ಪ್ರತಿ ತಂತ್ರವನ್ನ ಸಿದ್ದರಾಮಯ್ಯ ಅವರ ಬಣ ಕೂಡ ಹೆಣಿಲೇಬೇಕಾಗಿದೆ. ಯಾಕಂದ್ರೆ ಈಗಾಗಲೇ ಸಿದ್ದರಾಮಯ್ಯ ಅವರ ಬಣ ಬಹಳ ದಿನಗಳಿಂದಲೂ ಕೂಡ ಆಕ್ಟಿವ್ ಆಗಿತ್ತು. ಆಗಾಗ ಡಿನ್ನರ್ ಮೀಟಿಂಗ್ ಗಳ ಮಾಡುವ ಮೂಲಕ ಯಾವುದೇ ಕಾರಣಕ್ಕೂ ಅಧಿಕಾರ ಹಂಚಿಕೆ ಆಗಬಾರದು, ಅಧಿಕಾರ ಹಂಚಿಕೆ ಸೂತ್ರ ಇಲ್ಲ, ಸಿದ್ದರಾಮಯ್ಯ ಅವರೇ ಸಿಎಂ ಆಗಿ ಮುಂದುವರಿಬೇಕು ಅನ್ನುವಂಥದ್ದು ಪದೇ ಪದೇ ಹೇಳ್ತಾನೆ ಬರ್ತಾ ಇದ್ರು. ಒಂದು ವೇಳೆ ಹಾಗೆ ಅಧಿಕಾರ ಹಂಚಿಕೆ ಏನಾದ್ರೂ ಇದ್ರೆ ಅದು ಶಾಸಕರ ಮೂಲಕವೇ ಆಗ್ಬೇಕು ಹೊರತು ಹೈಕಮಾಂಡ್ ಅದನ್ನು ನಿರ್ಧರಿಸಬಾರದು, ಶಾಸಕಾಂಗ ಪಕ್ಷದ ಸಭೆಯಲ್ಲೇ ಕರಿಬೇಕು ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಅವರು ಪ್ರಯತ್ನವನ್ನು ಮಾಡ್ಕೊಂಡು ಬರ್ತಾ ಇದ್ರು. ಆದ್ರೆ ನಿನ್ನೆಯಿಂದ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಣದ ಶಾಸಕರು ದೆಹಲಿಗೆ ಹೋಗಿ ನಿಯೋಗ ಒಂದು ಹೈಕಮಾಂಡ್ ಭೇಟಿಗೆ ಯಾವಾಗ ರಣತಂತ್ರವನ್ನು ಹೆಣಿತೋ ಈಗ ಸಿದ್ದರಾಮಯ್ಯ ಅವರ ಬಣ ಕೂಡ ಆಕ್ಟಿವ್ ಆಗಿದೆ. ನಿನ್ನೆ ಡಿನ್ನರ್ ಮೀಟಿಂಗ್ ಮಾಡುವ ಮೂಲಕ ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ಒಂದಷ್ಟು ರಣತಂತ್ರವನ್ನು ಹೆಣಿತಾರೆ ಅನ್ನುವಂಥ ಮಾಹಿತಿಗಳು. ಬಹಳ ಪ್ರಮುಖವಾಗಿ ಸಿದ್ದರಾಮಯ್ಯ ಅವರನ್ನ ಕುರ್ಚಿಯಿಂದ ಇಳಿಸಲೇಬೇಕನ್ನುವಂಥದ್ದು, ದಲಿತ ಸಿಎಂ ಕೂಗನ್ನ ಜೋರಾಗಿ ಎತ್ತಬೇಕು, ನಾವು ದಲಿತ ಸಿಎಂ ಕೂಗಿಗೆ ಬಲ ತುಂಬಬೇಕನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ಆಗಿದೆ ಅನ್ನುವಂಥದ್ದು. ಮೊದಲನೇದಾಗಿ ಸಿದ್ದರಾಮಯ್ಯ ಅವರೇ ಮುಂದುವರಿಬೇಕು, ಯಾವುದೇ ಕಾರಣಕ್ಕೂ ಅಧಿಕಾರ ಹಂಚಿಕೆ ಇಲ್ಲ ಅನ್ನುವಂಥದ್ದು ಅವರ ಚರ್ಚೆ. ಇಲ್ಲ ಅಧಿಕಾರ ಹಂಚಿಕೆ ಇದೆ, ಚರ್ಚೆ ಬದಲಾವಣೆ ಮಾಡೋಣ ಅನ್ನುವಂಥದ್ದು, ಅದು ಕೂಡ ಶಾಸಕ ಪಕ್ಷದ ಸಭೆ ಮೂಲಕವೇ ಆಗ್ಬೇಕನ್ನುವಂತ ಒಂದು ಸಂದೇಶವನ್ನು ರವಾನಿಸುವ ನಿಟ್ಟಿನಲ್ಲಿ ಮತ್ತು ನಿನ್ನೆ ಈಗ ನಡೀತಿರ್ತಕ್ಕಂಥ ರಾಜ್ಯ ರಾಜಕೀಯದ ಒಂದಷ್ಟು ಬೆಳವಣಿಗೆಗಳ ಕುರಿತು ಸಚಿವರು ಗಂಭೀರವಾಗಿ ಚರ್ಚೆ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಯಾವ ದಿಕ್ಕಿಗೆ ಈ ಒಂದು ಬೆಳವಣಿಗೆಗಳು ಹೋಗುವುದು ಅನ್ನುವಂಥ ಲೆಕ್ಕಾಚಾರವನ್ನು ಕೂಡ ಕೂತು ಸಚಿವರು ಲೆಕ್ಕ ಹಾಕಿದ್ದಾರೆ ಅನ್ನುವಂಥದ್ದು. ಅದರ ಜೊತೆಗೆ ಡಿಕೆ ಶಿವಕುಮಾರ್ ಅವರ ಬಣಕ್ಕೆ ಇನ್ನಷ್ಟು ಶಾಸಕರು ಏನಾದ್ರು ಸೇರ್ಕೊಳ್ತಾರ ಅನ್ನುವಂಥದ್ದು ಕೂಡ ಚರ್ಚೆ ಆಗಿರ್ತಕ್ಕಂಥದ್ದು. ಹೊಸದಾಗಿ ಯಾರಾದ್ರೂ ಶಾಸಕರು ಸೇರ್ಕೊಳ್ತಾರೆ ಅನ್ನುವಂಥದ್ದು ಅಥವಾ ಸೇರಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಇದ್ರೆ ಅದನ್ನ ತಡೆಯುವಂತ ಕೆಲಸ ಆಗಬೇಕು. ಯಾಕಂದ್ರೆ ಸಂಖ್ಯಾಬಲ. ಆಲ್ ರೈಟ್, ಥ್ಯಾಂಕ್ ಯು ಬಸವರಾಜ್.